ವೆಲ್ಡಿಂಗ್ನ ಏನಂದ್ರಲ್ಲಿ ಮಾಡ್ಬೋದು ಗುರು? ಒಂದು ಕರೆಂಟಲ್ಲಿ ವೆಲ್ಡಿಂಗ್ ಮಾಡ್ತಾರೆ, ಇನ್ನೊಂದು ಗ್ಯಾಸಲ್ಲಿ ವೆಲ್ಡಿಂಗ್ ಮಾಡ್ತಾರೆ. ನಾವೇಂದ್ರಲ್ಲಿ ವೆಲ್ಡಿಂಗ್ ಮಾಡಿದೀವಿ ಗೊತ್ತಾ? ಆ ಗ್ಲಾಸ್ ಗಮ್ಮನ್ನು ಆ ಗನ್ ತರಿಸ್ಬಿಟ್ಟು ಅದ್ರಲ್ಲಿ ವೆಲ್ಡಿಂಗ್ ಮಾಡಿದೀನಿ. ಬನ್ನಿ ತೋರಿಸ್ತೀನಿ ನಿಮ್ಗೆ, ಹೋಗೋಣ ಎಲ್ಲಿ ವೆಲ್ಡಿಂಗ್ ಮಾಡಿದೀನಿ ಅನ್ನೋದು. ಗನ್ ಹಿಡ್ದಿರೋದಕ್ಕೆ ನನಗೆ ಯಾವ್ದು AK-47 ಗನ್ ಹಿಡ್ದಂಗೆ ಒಂದು ಜ್ಞಾನ ಗುರು. ಆದ್ರೆ ಅದು ಪೇಯ್ ಕಿಕ್. ಅದು ಪೇಯ್ ಕಿಕ್ ಅಂದ್ರೆ ಗ್ಲಾಸ್ ಗಮ್, ಅದನ್ನ ಇಟ್ಕೊಂಡು ಹೋಗಕ್ಕೆ ಒಂದು ಬಿಲ್ಡಪ್ ನಂದು. ಬನ್ನಿ ಹೋಗೋಣ. ಕ್ಯಾಬಿನ್ ಮೇಲೆ ಕ್ಯಾರಿಯರ್ ಹಾಕಿರೋದಕ್ಕೆ ನೋಡಿ ಅಲ್ಲೆಲ್ಲ ಕಟ್ ಆಗ್ಬಿಡೈತೆ, ಅಲ್ಲಲ್ಲಿ ಪೂರ್ತಿ ಕಟ್ ಆಗೈತಿ. ಇವಾಗ ಕ್ಯಾಬಿನ್ಗೆ ವೆಲ್ಡಿಂಗ್ ಮಾಡ್ಸೋಣ ಅಂತ ಹೇಳಿದ್ರೆ ಪೂರ್ತಿ ಕ್ಯಾಬಿನೇ ಸುಟ್ಟೋಗ್ಬಿಡುತ್ತೆ. ತಿರ್ಗಾ ಅದ್ರ ಕೆಲಸ 1.5 ಡಬಲ್ ಆಗ್ಬಿಡುತ್ತೆ. ನಮ್ಮ ಹತ್ರ ಅಷ್ಟೊಂದು ಬಜೆಟ್ ಇಲ್ಲ ಗುರು. ಅದಕ್ಕೋಸ್ಕರ ಏನ್ ಮಾಡ್ದೆ ನೋಡಪ್ಪ, ಗ್ಲಾಸ್ ಗಮ್ ಹಾಕ್ಬಿಡು ಮೇಲ್ಗಡೆ, ಹಾಕ್ಬಿಟ್ಟು ಸ್ವಲ್ಪ ಅಲ್ಲಲ್ಲಿ ಪ್ಯಾಚ್ ಮಾಡ್ಬಿಡೋಣ. ಪ್ಯಾಚ್ ಅಂತ ಹೇಳಿದ್ರೆ ಈ ಪೈಂಟ್ ಗುರು, ತೋರಿಸ್ತೀನಿ ನೋಡಿ ಕೊನೆ ತನಕ. ಸ್ಪ್ರೇ ಗನ್ ಗುರು, ಸ್ಪ್ರೇ ಗನ್ ಅಂದ್ರೆ ಚಿಕ್ಕದು ಬಾಟ್ಲಲ್ಲಿ ಒಂದು 250 ರೂಪಾಯಿ ಗುರು ಅಷ್ಟೇನೆ. ನಾನು ಅದನ್ನ ಚೆನ್ನಾಗಿ ಅಲ್ಲಾಡ್ಸ್ಬಿಟ್ಟು ತಾಳಪ್ಪ ಹೊಡೆದ್ಬಿಡು ಮೇಲ್ಗಡೆ ಗಮ್ ಹಾಕ್ಬಿಟ್ಟಿದ್ಯಾ, ಕ್ಲೀನ್ ಆಗಿ ಮಾಡು ಕಾಣಿಸ್ಲ್ದಂಗೆ ಅಂತ ಹೇಳ್ದೆ. ನಮ್ಮ ಮಗರ್ ಏನ್ ಮಾಡಿದ್ರು, ಪೂರ್ತಿ ರೈಟ್ ರೌಂಡ್ ಅದು ಎಷ್ಟೈತೋ ಪೈಂಟ್ ಅಷ್ಟೆಲ್ಲೂ ಟಚ್ ಅಪ್ ಮಾಡ್ಬಿಡೋಣ, ಏನು ಮಾಡಕ್ಕಲ್ಲ, ಬಿಟ್ರೆ ಎಲ್ಲ ತುಕ್ಕಿಡ್ಬಿಡುತ್ತೆ, ಆಮೇಲೆ ಫುಲ್ ಪೈಂಟ್ ಮಾಡಿಸ್ಕೊಳ್ಳೋಣ ಅಂದ್ರೆ ಸರಿ ಕಣಪ್ಪ ಆಯ್ತು ಹಂಗೆ ಮಾಡು. ಇವಾಗ ಇರೋ ಅರ್ಜೆಂಟ್ಗೆ ಏನೇನ್ ಬಜೆಟ್ ಐತೆ ಅದ್ರಲ್ಲೇ ಮಾಡ್ಕೊಂಡು ಹೋಗೋಣ. ಬಜೆಟ್ ಅನ್ಕೊಂಡ್ರೆ ಬೇರೆ ಅನ್ಕೊಂಡಿರ, ನಮ್ ಬಜೆಟ್ ನಮ್ ಜೋಬಲ್ಲಿ ಎಷ್ಟು ಕಾಸು ಐತೋ ಅಷ್ಟಲ್ಲೇ ಗುರು, ಇನ್ನೇನು ಬೇರೆ ಏನಿಲ್ಲ. ಫುಲ್ ಪೈಂಟ್ ಹೊಡಿಸ್ತೇವೆ ಮೇಲ್ಗಡೆನೆ. ಅವರು ನಮ್ಗಿಂತ ಬುದ್ಧಿವಂತರು, ಅವ್ರು ಇರೋ ಬರೋ ಪೈಂಟ್ ಎಲ್ಲ ಟಾಪ್ ಅಲ್ಲೇ ಹೊಡೆದ್ರು. ಟಾಪ್ ಅಲ್ಲಿ ಹೊಡೆದ್ಬಿಟ್ಟು ಡೋರಲ್ಲಿ ಒಂದ್ ಸ್ವಲ್ಪ ಇತ್ತು ಗುರು, ಆ ತುಕ್ಕಿಡ್ದಿರೋದು ವೆಲ್ಡಿಂಗ್ ಮಾಡಿಸ್ಬೇಕಲ್ಲೂ. ಆ ಡೋರ್ಗಳು ಟಚ್ ಅಪ್ ಮಾಡ್ಬಿಡ್ತೀನಿ, ಇನ್ನೇನಕ್ಕೆ ಇರೋ ಪೈಂಟ್ ಎಲ್ಲ ಹೊಡೆದ್ಬಿಡೋಣ ಅಂದ್ರೆ ಅದನ್ನು ಮುಗಿಸಿ. ಇನ್ನೇನು ಹೆಂಗಿದ್ರು ಇವಾಗ ನಮ್ಮ ಹತ್ರ ಬಜೆಟ್ ಇಲ್ಲ. ಇವಾಗ ಏನೇ ಮಾಡಿದ್ರು ನಾವು ಮುಂದೆ ಹೋಗ್ಬೇಕಾದ್ರೆ ದುಡಿಬೇಕು, ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಆಮೇಲೆ ನಮ್ ಗಾಡಿ ರೆಡಿ ಮಾಡ್ಸಿ. ಇವಾಗ ಇರೋ ದುಡ್ಡಲ್ಲೆಲ್ಲ ಪೂರ್ತಿ ಕಂಪ್ಲೀಟ್ ಆಗಿ ರೆಡಿ ಮಾಡ್ಸಿದೀನಿ ಗುರು. ಪೂರ್ತಿ ಟೋಟಲ್ ಆಗಿ ಖಾಲಿ ನನ್ನ ಹತ್ರ ದುಡ್ಡು. ಇನ್ನೇನಿದ್ರು ದುಡ್ಡು ದಿಕ್ಬೇಕು, ಗಾಡಿ ಕಟ್ಸ್ ಮಾಡ್ಬೇಕು, ಕಂತ್ ಕಟ್ಬೇಕು, ಮೆಂಟ್ ಸೆಟ್ ಅಲ್ಲಿ ಇರೋದು. ಬನ್ನಿ ಎಲ್ಲೆಲ್ಲಿ ಪೈಂಟ್ ಹೊಡೆದು ಅಂತ ಮುಂದೆ ನೋಡಿ. ಸೀಟ್ ಎಲ್ಲ ಹೊಡೆದಾಗಿದ್ಮೇಲೆ ಸಾಯಂಕಾಲ ಹೋಗ್ಬಿಟ್ಟು ಒಂದು ಸಿಲ್ವರ್ ಪೈಂಟ್ ತಂದ್ಬಿಟ್ಟ ಗುರು, ಗ್ಲಾಸ್ ಕೋಟಿಂಗು ಅಂತ ಹೇಳ್ಬಿಟ್ಟು. ನಾನೇನಂದೆ ಇಲ್ಲ ಗುರು ಅದು ಸಿಲ್ವರ್ ಪೈಂಟ್ ಅನೇ, ಗ್ಲಾಸ್ ಕೋಟಿಂಗ್ ಬರಲ್ಲ ಆ ತರ, ಗ್ಲಾಸ್ ಫಿನಿಶಿಂಗ್ ಅದೇ ಗುರು, ಇದು ಕ್ರೋಮಿಯಂ ಬರುತ್ತಲ್ಲ ಗುರು ಆ ತರ ಬರುತ್ತೆ ಅಂತ. ಇಲ್ಲ ಬರೋದೇ ಇಲ್ಲ ಅಂತ ಹೇಳ್ದೆ. ಆಮೇಲೆ ಸಿಲ್ವರ್ ಪೈಂಟ್ ಅದು ಗುರು. ಆಮೇಲೆ ತರೋದು ತಂದಿದೆ ಕಣಪ್ಪ, ಬಿಡು ವೀಲ್ಗಾದ್ರೂ ಆಗುತ್ತೆ, ಅದೇ ಹೊಡೆದ್ಬಿಡೋಣ ವೀಲ್ಗಳಿಗೆಲ್ಲ. ಇನ್ನೇನು ಪೈಂಟಿಂಗ್ ಎಲ್ಲ ಮಾಡ್ಸೋದು, ಯೆಲ್ಲೋ ಕಲರ್ ಬಾಡಿ ಐತೆ, ವೀಲ್ ಮಾತ್ರ ಚೆನ್ನಾಗಿಲ್ಲ. ವೀಲ್ಗೆ ಸಿಲ್ವರ್ ಹೊಡೆದಂಗೆ ಆಗ್ಬಿಡುತ್ತೆ, ವೀಲ್ ಹೊಡೆದ್ರೆ ಕ್ರೋಮಿಯಂ ತರ ಕಾಣಿಸ್ತೈತೆ, ಹಂಗೆ ಅಂದ್ರೆ ಇರೋದೇ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೊಡೆಯೋಣ. ಕ್ರೋಮಿಯಂ ತರ ಆದ್ರೂ ಕಾಣಿಸ್ಲಿ, ಯಾವ ತರ ಆದ್ರೂ ಕಾಣಿಸ್ಲಿ, ಒಟ್ನಲ್ಲಿ ನಮ್ ಗಾಡಿ ಚೆನ್ನಾಗಿ ಕಾಣಿಸ್ಲಿ, ವೀಲ್ ಹೊಡೆದ್ಬಿಡೋಣ ಅಂತ ವೀಲ್ ಶುರು ಹಚ್ಕೊಂಡು ಹೋಗ್ರು ಪೈಂಟ್ ಹೊಡಿ ಎಲ್ಲ ಕ್ಲೀನ್ ಆಗಿ ಹೊಡ್ಸ್ಕೊಟ್ರು ಡಿಕ್ಸ್ಗೆ. ನಾನು ಸರಿ ಕಣಪ್ಪ ಆಯ್ತು ಕ್ಲೀನ್ ಆಗಿ ಹೊಡ್ಸು, 5 ನಿಮಿಷ ಲೇಟ್ ಅಲ್ಲಿ, ಇಲ್ಲಿ ಯಾರು ಪೈಂಟ್ರು ಬಂದಿಲ್ಲ, ನಾವೇ ಪೈಂಟ್ರುಗಳು, ನಾವೇ ಹೊಡೆಯೋದು, ಎಷ್ಟಾದ್ರೂ ಹೊಡಿಬಹುದು, 4 ವೀಲ್ಗೂ ಆಗುತ್ತಾ ಅಂತ ಹೇಳಿದ್ರು. ಹ್ಞೂ ಆಗುತ್ತೆ, ನೀವು ಕ್ಲೀನ್ ಆಗಿ ಹೊಡ್ಸ್ಕೊಡಿ ಸಾಕು, 4 ವೀಲನ್ನು ಮಿಂಚಿಸ್ತೀನಿ ನಾನು, ಸೇಮ್ ಕ್ರೋಮಿಯಂ ತರ ಕಾಣಿಸ್ಬೇಕು ಅಂದ್ರೆ ಕ್ರೋಮಿಯಂ ತರಾನೇ ಕಾಣಿಸ್ತೈತೆ ಗುರು ಅದು ವೀಲ್. ನೋಡಿ ಇದನ್ನ ನಾವು ಅದನ್ನ ಹೇಳಲ್ವಾ ಗುರು, ತೂತ್ ಕತ್ಲಲ್ಲಿ ತಾತಪ್ಪನ ಮದುವೆ ಅನ್ನಂಗೆ ನಾವು ತೂತ್ ಕತ್ಲಲ್ಲೇ ಎಲ್ಲ ಮಾಡ್ತಾ ಇದೀವಿ. ಎಲ್ಲಾ ಮಾಡ್ಕೊಂಡ್ರು ನಮ್ ಗಾಡಿಗೆ ಬಜೆಟ್ ತಕ್ಕನಾಗೆ ನಾವೇ ಮಾಡ್ಕೊಂತ ಇದೀವಿ ಗುರು. 4 ವೀಲನ್ನು ನೋಡ್ ಗುರು ಯಾವ ತರ ಕಾಣಿಸ್ತೈತೆ, ಕತ್ಲೆ ಸಿಲ್ವರ್ ಮಾತ್ರ ಮಿಂಚ್ತಾ ಇದೆ ಗುರು, ವೀಲ್ಗಳು ಮಾತ್ರ ಬಾಡಿ ಗಿಡಿ ಎಲ್ಲ ಡಲ್ ಆಗೈತೆ. ವೀಲ್ಗಳಿಗಾದ್ರೆ 250 ರೂಪಾಯಿ 300 ರೂಪಾಯಿಲೆಲ್ಲ ಮುಗ್ದೋಯ್ತು ಗುರು. ಬಾಡಿಗೆಲ್ಲ 8,000 10,000 ಬೇಕೇ ಬೇಕು ಕಂಪಲ್ಸರಿ. ವೈಟ್ ಹೊಡಿಬೇಕು ಅಂದ್ರೆ ಆ ಬಜೆಟ್ ನಮ್ಮ ಹತ್ರ ಇವಾಗ ಇಲ್ಲ ಗುರು, ಅರ್ಜೆಂಟ್ಗೋಸ್ಕರ ಇವಾಗೆಲ್ಲ ಟೋಟಲ್ ಆಗಿ ಖಾಲಿ ಆಗೈತೆ. 4 ವೀಲ್ ಮಾತ್ರ ಸಕ್ಕದಾಗಿ ಕಾಣಿಸ್ತಾ ಇದೆ, ಗಾಡಿಗಿಂತ ಮಿಂಚ್ತಾ ಇರೋದು ವೀಲ್ಗಳ ಗುರು. ಇದು ಕ್ರೋಮಿಯಂ ಸಿಲ್ವರ್, ಇದು ಚೆನ್ನಾಗಿ ಕಾಣಿಸ್ತಾ ಐತೆ, ನನಗೂ ಇಷ್ಟ ಆಯ್ತು. ಆದ್ರೆ ನಮ್ಮ ಮಗಾರು ಕ್ರೋಮಿಯಂ ಅಂತ ತಂದು 250 ರೂಪಾಯಿ ಅಲ್ವಾ ಗುರು, ಮುಗ್ದೋಯ್ತಲ್ಲ ಗುರು. 4 ವೀಲ್ಗೆ 250 ರೂಪಾಯಿ ಪೈಂಟ್ ಫಿನಿಶ್ ಆಗೋಯ್ತು. ಇನ್ನೇನಾಗೈತೆ ಸಿಲ್ವರ್ ಕಲರ್. ಬನ್ನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.